ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 91ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಗುರು ಬಸವಣ್ಣನವರ ಭಕ್ತ ಸ್ಥಳದ ವಚನಗಳಲ್ಲಿ ನಾವು ಈಗ 90 ಸಂಚಿಕೆಗಳನ್ನು ಮುಗಿಸಿ, ಅಂದರೆ ಸುಮಾರು 420 ವಚನಗಳ ತನಕ ಅಧ್ಯಯನ ಮಾಡಿ, ಈಗ 421ರಿಂದ 425ನೇ ವಚನದ ತನಕ ಈ ಸಂಚಿಕೆಯಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಭಕ್ತ ಸ್ಥಳದಲ್ಲಿ ಪ್ರಧಾನವಾಗಿ ಗುರು ಬಸವಣ್ಣನವರು ಈಗ ಜಂಗಮ ತತ್ವವನ್ನ, ಜಂಗಮ ಮತ್ತೆ ಭಕ್ತ ಅಂತಂದ್ರೆ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಅವನ ಜೊತೆ ಇಡೀ ಪ್ರಕೃತಿ, ಸಮಾಜ ಯಾವ ರೀತಿ ಹಾಲಿನಲ್ಲಿ ಸಕ್ಕರೆ ಬೆರೆತ ರೀತಿ ಬೆರೆತು ಬದುಕನ್ನ ಸಾರ್ಥಕಪಡಿಸ್ಕೋಬೇಕು ಅನ್ನುವ ಒಂದು ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರತಿಯೊಂದು ವಚನದಲ್ಲೂ ಕೂಡ ಒಂದೊಂದು ವಿಚಾರವನ್ನ ತೆಗೆದುಕೊಂಡು ಈ ಜಂಗಮದ ಜೊತೆ, ಜಂಗಮ ಅಂತಂದ್ರೆ ಇಲ್ಲಿ ಇಡೀ ಸಮಾಜ, ಇಡೀ ಪ್ರಕೃತಿ, ಸೃಷ್ಟಿ, ಜೀವ ಚೈತನ್ಯ ಎಲ್ಲವನ್ನ ತೆಗೆದುಕೊಂಡು ಜ್ಞಾನ, ಜ್ಞಾನಿ ಇವೆಲ್ಲವಕ್ಕೂ ಕೂಡ ಜಂಗಮ ಅಂತ ಕರೆದಿದ್ದಾರೆ. ಹಾಗಾಗಿ ಇವೆಲ್ಲವರುಗಳ ಜೊತೆ ಪ್ರತಿಯೊಬ್ಬ ಮನುಷ್ಯ ಯಾವ ರೀತಿ ತನ್ನ ಬದುಕನ್ನ ಕಟ್ಟಿಕೊಳ್ಳಬೇಕು, ಹೇಗೆ ಬದುಕಿದರೆ ತನ್ನ ಜೀವನ ಸಾರ್ಥಕವಾಗುತ್ತೆ ಅನ್ನುವ ವಿಚಾರವನ್ನ ಗುರು ಬಸವಣ್ಣನವರು ಇಲ್ಲಿ ಎಳೆ ಎಳೆಯಾಗಿ ಒಂದೊಂದೇ ವಿಚಾರವನ್ನ ತೆಗೆದುಕೊಂಡು ನಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಹಿಂದಿನ ವಚನಗಳಲ್ಲಿ ನಾವು ನೋಡಿದ್ವಿ, ಜಂಗಮರಲ್ಲಿ ಭೇದವನ್ನ ಮಾಡಬಾರ್ದು, ಆಮೇಲೆ ಜಂಗಮದಲ್ಲಿ ಈ ಅಂಗವಿಹೀನತೆ ಅಥವಾ ಮೇಲು ಕೀಳು, ಬಡವ ಬಲ್ಲಿದ ಅನ್ನುವಂಥ ಭೇದವನ್ನ ಮಾಡಬಾರದು ಅನ್ನುವಂಥ ವಿಚಾರಗಳನ್ನ ನಾವು ತಿಳ್ಕೊಂಡಾದ ನಂತರ ಈಗ 421ನೇ ವಚನದಲ್ಲಿ ಈ ರೀತಿ ಹೇಳಿದ್ದಾರೆ. ಅಂದ್ರೆ ಜಂಗಮಕ್ಕೆ ನಮಗೆ ಯಾವ ರೀತಿ ಸಂಬಂಧ ಇದೆ, ಯಾವ ರೀತಿ ನಾವು ಜಂಗಮವನ್ನ ತೃಪ್ತಿಪಡಿಸಿದರೆ ಲಿಂಗದ ತೃಪ್ತಿ ಆಗ್ತಾ ಇದೆ, ಸೃಷ್ಟಿಕರ್ತ ಅಂತ ಏನ್ ಕರಿತೀವಿ, ಇಡೀ ಸೃಷ್ಟಿಗೆ ಕಾರಣೀಭೂತವಾದಂತಹ ಮಹಾಚೈತನ್ಯ, ಆ ಮಹಾಚೈತನ್ಯ ಅಥವಾ ಮಹಾಲಿಂಗ ಇದು ಯಾವ ರೀತಿ ತೃಪ್ತಿ ಆಗುತ್ತೆ ಅಂದ್ರೆ ಅದು ಜಂಗಮದ ಮುಖಾಂತರ ತೃಪ್ತಿ ಆಗುತ್ತೆ. ತನ್ನಿಂದ ತಾನೇ ಏನನ್ನೂ ಕೂಡ ನಮ್ಮಿಂದ ಅದು ತೆಗೆದುಕೊಳ್ಳುವುದಿಲ್ಲ, ಹಾಗೆ ತನ್ನಿಂದ ತಾನೇ ನಮಗೆ ಏನನ್ನೂ ಅದು ಕೊಡುವುದಿಲ್ಲ. ಅದು ಏನಿದ್ದರೂ ನಮಗೆ ಕೊಡುವುದು ಮತ್ತೆ ನಮ್ಮಿಂದ ಪಡೆಯುವುದು ಜಂಗಮ ಎಂಬುವ ಮಧ್ಯವರ್ತಿಯ ಮುಖಾಂತರವೇ. ಉದಾಹರಣೆಗೆ, ನನಗೇನಾದ್ರೂ ಒಂದು ಕಷ್ಟ ಬಂತು ಅಂತಂದ್ರೆ ನನಗೆ ಸಹಾಯ ಮಾಡುವಂಥವನು ಇನ್ನೊಬ್ಬ ಮನುಷ್ಯನೇ ಆಗಿರ್ತಾನೆ. ಅಲ್ಲಿ ದೇವರು ನೇರವಾಗಿ ಬಂದು ನನಗೆ ಯಾವುದೇ ರೀತಿಯ ಸಹಾಯವನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಬಂದು ನನಗೆ ಸಹಾಯವನ್ನ ಮಾಡ್ತಾನೆ. ಆಗ ಆ ವ್ಯಕ್ತಿ, ಆ ಚೈತನ್ಯ ಏನಿದೆಯಲ್ಲ ಅದಕ್ಕೆ ಅದು ಜಂಗಮ, ಆ ಜಂಗಮದ ಮುಖಾಂತರ ಬಂದು ನನಗೆ ಸಹಾಯ ಆಯ್ತು. ಹಾಗೆ ಅದು ಆ ಲಿಂಗ ತೃಪ್ತಿ ಪಡೆಯುವುದು ಕೂಡ ಯಾವುದರ ಮುಖಾಂತರ ಅಂದ್ರೆ ಜಂಗಮದ ಮುಖಾಂತರವೇ. ನಾವು ಜಂಗಮಕ್ಕೆ ತೃಪ್ತಿಪಡಿಸಿದರೆ, ಸಮಾಜಕ್ಕೆ, ಪ್ರಕೃತಿಗೆ ನಾವು ಕೃತಜ್ಞರಾಗಿ ಜೀವನವನ್ನ ಸಲ್ಲಿಸಿದರೆ ಆಗ ಆ ಲಿಂಗವು ಸಂತೃಪ್ತಿಯನ್ನ ಹೊಂದುತ್ತಾ ಇದೆ ಎನ್ನುವಂತ ವಿಚಾರವನ್ನ ಗುರು ಬಸವಣ್ಣನವರು ಮುಂದಿನ ಈ ಸಂಚಿಕೆಯ ವಚನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಈಗ 421ನೇ ವಚನ. ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿದ್ದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಹೇಳ್ತಾ ಈಗ ಈ ಪ್ರಾರಂಭ ಮಾಡೋಣ. ಮರಕ್ಕೆ ಬೇರು ಬಾಯಿ ಎಂದು ತಳಕ್ಕೆ ನೀರ ನೆರೆದಡೆ ಮೇಲೆ ಪಲ್ಲವಿಸಿತ್ತು ನೋಡ. ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದಡೆ ಮುಂದೆ ಸಕಲಾರ್ಥವ ನೀವನು. ಆ ಜಂಗಮವ ಹರನೆಂದು ಕಂಡು ನರನೆಂದು ಭಾವಿಸಿದಡೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ. ಮರಕ್ಕೆ ಬೇರು ಬಾಯಿ ಎಂದು ತಳಯಿಂಕೆ ನೀರನ್ನೆರೆದಡೆ. ಮರವಕ್ಕೆ ಯಾವಾಗ್ಲೂ ಕೂಡ ನಾವು ನೀರನ್ನ ಎಲ್ಲಿಗೆ ಹಾಕ್ತೀವಿ ಅಂದ್ರೆ ನೆಲಕ್ಕೆ ಹಾಕ್ತೇವೆ ಅಥವಾ ಬುಡಕ್ಕೆ ಹಾಕ್ತೀವಿ. ಮರದ ಬುಡಕ್ಕೆ ನೀರನ್ನ ಹಾಕ್ತೀವಿ. ಯಾಕೆ ಅಂದ್ರೆ ಅದರ ಬೇರುಗಳು ಇರುವುದು. ಮರದ ಬಾಯಿ ಯಾವುದು ಅಂದ್ರೆ ಮರ ಉಣ್ಣುವಂತ ಬಾಯಿ ಯಾವುದು ಅಂದ್ರೆ ಅದು ಬೇರುಗಳು. ಬೇರುಗಳ ಮುಖಾಂತರ ನೀರನ್ನ ಹೀರ್ಕೊಳ್ಳುತ್ತೆ, ಬೇರುಗಳ ಮುಖಾಂತರ ಪೌಷ್ಟಿಕಾಂಶಗಳನ್ನ, ಗೊಬ್ಬರ ರಸವನ್ನ ಹೀರ್ಕೊಳ್ಳುತ್ತೆ. ಹಾಗಾಗಿ ಬೇರುಗಳೇ ಮರದ ಬಾಯಿ. ಹಾಗೆ ಹೀರಿಕೊಂಡ ನಂತರ ನೀರು, ಗೊಬ್ಬರ ಇವನ್ನ ಅದರ ಫಲ ಎಲ್ಲಿ ಸಿಗುತ್ತೆ ಅಂತಂದ್ರೆ
ಮೇಲೆ ಪಲ್ಲವಿಸಿತ್ತು ನೋಡ. ಮೇಲೆ ಏನು, ಹಣ್ಣು ಹೂವು ಕಾಯಿ ಅದೆಲ್ಲ ಮೇಲ್ಗಡೆ ಬರ್ತಾ ಇದೆ. ಕೆಳಗಡೆಗೆ ಎರಿಬೇಕು ನೀರನ್ನ, ಮೇಲ್ಗಡೆ ಫಲವನ್ನ ಪಡಿಬೇಕು. ಇದು ಮರದ ವಿಚಾರ. ಅದನ್ನ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗೆ ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದಡೆ ಮುಂದೆ ಸಕಲಾರ್ಥವ ನೀವನು. ಲಿಂಗ ಅನ್ನುವುದು ಅದು ಮಹಾಲಿಂಗ ಅಂತ ಕರೀತಾರೆ. ಇಡೀ ಸೃಷ್ಟಿಯ ಲಿಂಗಕ್ಕೆ ಮಹಾಲಿಂಗ ಅಂತ ಕರೀತಾರೆ ಶರಣರು. ಈ ಮಹಾಲಿಂಗ ಏನಿದೆ, ಇಡೀ ಸೃಷ್ಟಿಗೆ ಕಾರಣೀಭೂತವಾದಂತ ಈ ಅಖಂಡ ಚೈತನ್ಯ, ಅದು ತನ್ನಿಂದ ತಾನೇ ನಮ್ಮಿಂದ ಇಸ್ಕೊಂಡು ಏನನ್ನೂ ಊಟ ಮಾಡೋದಿಲ್ಲ. ನಾವು ಏನ್ ಕೊಟ್ರು ಅದು ಸ್ವೀಕಾರ ಮಾಡೋದಿಲ್ಲ. ಅದು ಸ್ವೀಕಾರ ಮಾಡುವ ಬಾಯಿ ಯಾವುದು ಅಂದ್ರೆ ಅದು ಜಂಗಮ. ಅದು ಜಂಗಮ. ಹಾಗಾಗಿ ಜಂಗಮದ ಮುಖಾಂತರ ಲಿಂಗವು ಉಣ್ಣುತ್ತೆ. ಆದ್ದರಿಂದ ನಾವು ಜಂಗಮಕ್ಕೆ ತೃಪ್ತಿಯನ್ನ ಪಡಿಸಿದರೆ ಲಿಂಗ ಸಂತೃಪ್ತಿ ತನ್ನಿಂದ ತಾನೇ ಆಗ್ತಾ ಇದೆ. ಅದಕ್ಕೆ ಹೇಳ್ತಾರೆ ಇಲ್ಲಿ, ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದಡೆ ಮುಂದೆ ಸಕಲಾರ್ಥವ ನೀವನು. ಇಲ್ಲಿ ಜಂಗಮ ಅಂತಂದ್ರೆ ಮತ್ತೊಮ್ಮೆ ನಾವು ಪದೇ ಪದೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ, ಜಂಗಮ ಎನ್ನುವ ಪದಕ್ಕೆ ಒಂದು ಅರ್ಥ ಇಲ್ಲ. ಇದು ಹಲವಾರು ಆಯಾಮಗಳಲ್ಲಿ ಬರ್ತಾ ಇದೆ. ಜಂಗಮ ಅಂತಂದ್ರೆ ಕೆಲವರು ಹೇಳೋದು ಕಾವಿಯನ್ನ ಹಾಕಿರುವಂತವ್ರು ಮಾತ್ರ ಜಂಗಮ ಅಂತಾರೆ. ಹಾಗಲ್ಲ. ವಚನ ಸಾಹಿತ್ಯದಲ್ಲಿ ಜಂಗಮ ಅಂತಂದ್ರೆ ಇದು ಮಲ್ಟಿ ಡೈಮೆನ್ಷನಲ್, ಹಲವಾರು ಆಯಾಮಗಳಲ್ಲಿ ಬರುವಂತಹದ್ದು. ಇಡೀ ಸೃಷ್ಟಿಗೂ ಜಂಗಮ ಅಂತಾರೆ. ಪ್ರಕೃತಿ, ಕಣ್ಣಿಗೆ ಕಾಣುವಂತ ಎಲ್ಲ ಪ್ರಕೃತಿಗೂ ಜಂಗಮ ಅಂತಾರೆ. ಪಶು ಪಕ್ಷಿ ಪ್ರಾಣಿ ಎಲ್ಲ ಜೀವ ಚೈತನ್ಯಗಳಿಗೂ ಜಂಗಮ ಅಂತಾರೆ. ಹಾಗೆ ಮನುಷ್ಯ ಸಮಾಜಕ್ಕೂ ಜಂಗಮ ಅಂತಾರೆ. ಹಾಗೆ ಜ್ಞಾನಿಗಳಿಗೂ ಕೂಡ ಜಂಗಮ ಅಂತಾರೆ. ವಿರಕ್ತರಿಗೂ ಕೂಡ ಜಂಗಮ ಅಂತಾರೆ. ಭಕ್ತರಿಗೂ ಜಂಗಮ ಅಂತಾರೆ. ಈ ಎಲ್ಲರಿಗೂ ಕೂಡ ಯಾವುದೇ ರೀತಿಯಾದಂತ ಭಿನ್ನತೆ ಇಲ್ಲ. ಯಾಕೆಂದ್ರೆ ಈ ಎಲ್ಲ ಅಖಂಡ ಸೃಷ್ಟಿಯಲ್ಲಿ ಇರುವಂತ ಜೀವ ಚೈತನ್ಯಗಳಿಗೆ ಕಾರಣೀಭೂತವಾದಂತ ಮೂಲ ಚೈತನ್ಯ ಈ ಎಲ್ಲದರಲ್ಲೂ ಇರುವುದರಿಂದ ಇವೆಲ್ಲವೂ ಕೂಡ ಜಂಗಮವೇ ಆಗಿದೆ ಎನ್ನುವುದು ಶರಣರ ಪ್ರತಿಪಾದನೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದರೆ ಮುಂದೆ ಸಕಲಾರ್ಥವ ನೀವನು. ಅದರ ಮೂಲಕ ಲಿಂಗ ತೃಪ್ತಿಯನ್ನ ಹೊಂದುತ್ತಾ ಇದೆ. ಆ ಜಂಗಮವ ಹರನೆಂದು ಕಂಡು ನರನೆಂದು ಭಾವಿಸಿದಡೆ, ಆ ಮನುಷ್ಯನನ್ನ, ಜೀವ ಚೈತನ್ಯವನ್ನ ಹರನೆಂದು ಕಂಡು, ಅಂದ್ರೆ ತೋರಿಕೆ ಭಾವ ಬೇರೆ ನೋಟ ಬೇರೆ, ಹರನೆಂದು ಕಂಡು ನರನೆಂದು ಭಾವಿಸಿದಡೆ, ಎದುರಿಗೆ ಇದ್ದಾಗ ಹೊಗಳಿಕೆ ಆಮೇಲೆ ತೆಗಳಿಕೆ. ಹರ ನರ ಅಂತ ಎರಡು ಪದಗಳನ್ನ ಬಳಸಿದ್ದಾರೆ. ಹರನೆಂದು ಕಂಡು ನೋಡ್ಬೇಕಾದ್ರೆ ಎದುರಿಗಿದ್ದಾಗ ಹರ ಅಂತೇಳಿ ಹೇಳುವುದು, ಶಿವನ ಸ್ವರೂಪ ಅಂತೇಳಿ ಹೊಗಳೋದು. ಆಮೇಲೆ ನರನೆಂದು ಭಾವಿಸಿದಡೆ, ಮನಸ್ಸಿನಲ್ಲಿ ಅವನನ್ನ ನರ, ಅಂದ್ರೆ ಇವನೊಬ್ಬ ಸಾಮಾನ್ಯ ಮನುಷ್ಯ ಅಂತೇಳಿ ಭೇದವನ್ನ ಎಣಿಸಿದರೆ ಆಗ ನರಕ ತಪ್ಪದು ಕಾರಣ ಕೂಡಲ ಸಂಗಮ ದೇವ. ಯಾಕೆಂದ್ರೆ ಅಂತರಂಗದಲ್ಲಿ ಇರುವ ವಿಚಾರ ಒಂದು, ಬಹಿರಂಗದ ತೋರ್ಪಡಿಕೆ ಆಚಾರ ಇನ್ನೊಂದಾಯ್ತು. ಆ ರೀತಿ ಆಗಬಾರದು. ಅಂತರಂಗದ ಅರಿವು, ಬಹಿರಂಗದ ಆಚಾರ ಇವೆರಡು ಸಮನ್ವಯಗೊಳ್ಳುವುದೇ ಲಿಂಗ. ಲಿಂಗ ಅಂದ್ರೆ ಇಷ್ಟಲಿಂಗವೂ ಕೂಡ ಲಿಂಗವೇ. ಇವೆರಡರ ಸಮನ್ವಯ, ಅರಿವು ಆಚಾರಗಳ ಸಮನ್ವಯ ಅಂತ ಏನ್ತೀವಿ, ಅದಕ್ಕೆ ಕೂಟ ಅಂತ ಏನ್ ಕರಿತೀವಿ, ಅರಿವಿನಂತೆ ನಡೆಯುವ ಕ್ರಿಯೆ ಏನಿದೆ ಅದಕ್ಕೆ ಲಿಂಗ ಅಂತ ಕರೀತಾರೆ ಶರಣರು. ಹಾಗೆ ಅಂಥ ಲಿಂಗ ಆಗಬೇಕು ಅಂತಂದ್ರೆ ಏನಾಗಬೇಕು ಅಂದ್ರೆ ಅರಿವು ಆಚಾರ ಒಂದಾಗಿರಬೇಕು. ಹರನೆಂದು ಕಂಡು ನರನೆಂದು ಭಾವಿಸಬಾರದು. ಸಕಲ ಜೀವಾತ್ಮರು ಕೂಡ ಮೂಲ ಚೈತನ್ಯದ ಆ ಚಿತ್ ಸ್ವರೂಪವೇ ಆಗಿರುವುದರಿಂದ ಎಲ್ಲವೂ ಶಿವಸ್ವರೂಪಿ ಅಥವಾ ಲಿಂಗ ಸ್ವರೂಪಿ ಎಂದು ಭಾವಿಸುವುದು ಅಂತ ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಭಿನ್ನತೆಯನ್ನು ನಾವು ಅರಸಬಾರದು ಅನ್ನುವುದು ಬಸವಣ್ಣನವರ ಸ್ಪಷ್ಟವಾದಂತ ಒಂದು ಸಂದೇಶ. ಮುಂದಿನ ವಚನ, ಆರಾಧನೆಯ ಮಾಡಿದಡೆ ಅಮೃತದ ಬೆಳಸು, ವಿರೋಧಿಸಿದಡೆ ವಿಷದ ಬೆಳಸು. ಇದು ಕಾರಣ ಜಂಗಮಕ್ಕೆ ಅಂಜಲೇಬೇಕು. ಸ್ಥಾವರ ಜಂಗಮ ಒಂದೇ ಎಂದರಿದಡೆ ಕೂಡಲ ಸಂಗಮ ದೇವ ಶರಣ ಸನ್ನಿಹಿತ. ಆರಾಧನೆಯ ಮಾಡಿದಡೆ ಅಮೃತದ ಬೆಳಸು. ಆರಾಧನೆ ಮಾಡೋದು ಅಂತಂದ್ರೆ ಒಂದಾಗಿ ಹೋಗುವುದು ಅಂತ. ಈ ಜಂಗಮದ ಜೊತೆ ಜಗಳವನ್ನ ಮಾಡಿಕೊಳ್ಳದೆ ಒಂದಾಗಿ ಹೋದ್ರೆ, ಒಬ್ಬರನ್ನೊಬ್ಬರು ಅರಿತುಕೊಂಡು ನಡೆದುಕೊಂಡು ಹೋದ್ರೆ ಆಗ ಅಮೃತದ ಬೆಳಸು. ಅಲ್ಲಿ ಏನನ್ನ ಬೆಳಿಬೋದು, ಅಮೃತವೇ ಬೆಳೀತಾ ಇದೆ ಅಂತ.
ಅಮೃತ ಸಮಾನವಾದಂತ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಸಮಾಜದ ಜೊತೆ ನಾವು ಉತ್ತಮ ಬಾಂಧವ್ಯವನ್ನ ಹೊಂದಿ ನಡ್ಕೊಂಡು ಹೋಗ್ತಾ ಇದ್ದಾಗ. ಆದ್ರೆ ವಿರೋಧಿಸಿದಡೆ ವಿಷದ ಬೆಳಸು. ಎಲ್ಲವನ್ನ ವಿರೋಧಿಸ್ತಾ ಹೋದ್ರೆ ಆಗ ಏನಾಗ್ತಾ ಇದೆ, ವಿಷ ಬೆಳೀತಾ ಇದೆ. ಜ್ಞಾನವನ್ನು ವಿರೋಧ ಮಾಡೋದು, ಅಜ್ಞಾನವನ್ನ ವಿರೋಧಿಸಿ ಅಲ್ಲಿ ಸುಜ್ಞಾನವನ್ನ ಬಿತ್ತಿ ಬೆಳಿಬೇಕು. ಆದ್ರೆ ಜ್ಞಾನವನ್ನು ಕೂಡ ವಿರೋಧಿಸುವಂತ ಮನಸ್ಸುಗಳು ಜಾಸ್ತಿ ಆಗ್ತಾ ಇದೆ. ಇದರಿಂದ ವಿಷದ ಬೆಳಸು ಏನಾಗ್ತಿದೆ, ವಿಷ ಬೆಳೆಯುತ್ತೆ ಹೊರತು ಅಲ್ಲಿ ಅಮೃತ ಬೆಳೆಯೋದಿಲ್ಲ. ಇದು ಕಾರಣ ಜಂಗಮಕ್ಕೆ ಅಂಜಲೇಬೇಕು. ಯಾವುದಕ್ಕೆ ಅಂಜಬೇಕು? ಜಂಗಮಕ್ಕೆ ಅಂಜಲೇಬೇಕು ಅಂತ ಹೇಳ್ತಾ ಇದ್ದಾರೆ ಬಸವಣ್ಣನವರು. ಸಮಾಜಕ್ಕೆ ನಾವು ಅಂಜಿ ನಡೆಯಬೇಕು. ಅಂಜಿ ನಡೆಯಬೇಕು ಅಂದ್ರೆ ಹೆದರಿ ನಡೆಯಬೇಕು ಅಂತಲ್ಲ ಅದರ ಅರ್ಥ. ಸಮಾಜವನ್ನ ಎಲ್ಲಿ ಎದುರಿಸಬೇಕು ಅಲ್ಲಿ ಎದುರಿಸಲೇಬೇಕು. ಬಸವಣ್ಣನವರು ಅವರು ಸ್ವತಃ ಆ ರೀತಿ ಎದುರಿಸಿ ಬಂದಂಥವ್ರೆ. ಆದರೆ ಎದುರಿಸುವ ಆ ಎದೆಗಾರಿಕೆ ಮತ್ತೆ ಎದುರಿಸುವ ರೀತಿ ಇದೆಯಲ್ಲ, ಅವು ಯಾವ ರೀತಿ ಇರಬೇಕು ಅಂದ್ರೆ ಅಲ್ಲಿ ಈ ಆಚಾರಗಳು 5 ಆಚಾರಗಳನ್ನ ಹೇಳ್ತಾ ಹೋಗ್ತಾರಲ್ಲ, ಪಂಚಾಚಾರಗಳು ಅಂದ್ರೆ ಲಿಂಗಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ, ಸದಾಚಾರ. ಈ ಆಚಾರಗಳು ಅಂಗವಿಸಿಕೊಂಡು ಸಮಾಜದ ಜೊತೆಗೆ ನಾವು ನಡ್ಕೊಳ್ತಾ ಹೋಗಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಇದು ಕಾರಣ ಜಂಗಮಕ್ಕೆ ಅಂಜಲೇಬೇಕು. ಸ್ಥಾವರ ಜಂಗಮ ಒಂದೆಂದರಿದಡೆ ಕೂಡಲ ಸಂಗಮ ದೇವ ಶರಣ ಸನ್ನಿಹಿತ. ಯಾಕೆ ಅಂಜಬೇಕು ಜಂಗಮಕ್ಕೆ ಅಂತ ಹೇಳ್ತಾ ಇದ್ದಾರೆ ಬಸವಣ್ಣವರು ಅಂದ್ರೆ, ಸ್ಥಾವರ ಜಂಗಮ ಒಂದು ಅಂತ ಅವರಿಗೆ ಸ್ಪಷ್ಟವಾಗಿ ವಿಚಾರ ಇರೋದು. ಸ್ಥಾವರ ಜಂಗಮ ಅಂತಂದ್ರೆ ಹಲವಾರು ಬಾರಿ ನಾವು ಈ ಚಿಂತನೆಯನ್ನ ಮಾಡಿದ್ದೀವಿ. ಸ್ಥಾವರ ಜಂಗಮ ಒಂದೆಂದರಿದರೆ ಕೆಲವರು ಯಾವ ರೀತಿ ಅರ್ಥ ಮಾಡ್ತಾರೆ ಇಂಥ ವಚನಗಳನ್ನ ಅಂದ್ರೆ, ಬಸವಣ್ಣವ್ರು ಹೇಳಿದಾರಲ್ಲ, ಗುಡಿಯ ಸ್ಥಾವರ ಮತ್ತೆ ಜಂಗಮ ಒಂದೇ. ಇಲ್ಲಿ ಯಾವ ರೀತಿ ನಮ್ಮನ್ನ ದಾರಿ ತಪ್ಪಿಸ್ತಾರೆ ಅಂದ್ರೆ, ಸ್ಥಾವರ ಅಂದ್ರೆ ಗುಡಿ ಸ್ಥಾವರಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ, ಜಂಗಮ ಅಂತಂದ್ರೆ ಕಾವ್ಯ ಹಾಕಿರುವಂತ ವೇಷಧಾರಿ ಜಂಗಮಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಹಾಗಲ್ಲ. ಸ್ಥಾವರ ಜಂಗಮ ಒಂದೆಂದರಿದಡೆ ಅಂತಂದ್ರೆ, ಸ್ಥಾವರ ಅಂತಂದ್ರೆ ಮಹಾಲಿಂಗ. ನಿನ್ನೆಯ ಸಂಚಿಕೆಯಲ್ಲೂ ಕೂಡ ಇದನ್ನು ಹೇಳಿದ್ವಿ. ಸ್ಥಾವರ ಅಂತಂದ್ರೆ ಏನು ಅಂದ್ರೆ ಸ್ಥಿರವಾದಂತಹದ್ದು. ಯಾವ ಒಂದು ಚೈತನ್ಯ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ಲಿಕ್ಕೆ ಚಲಿಸಲಿಕ್ಕೆ ಅವಕಾಶ ಇಲ್ಲವೋ ಅಂಥದ್ದು ಸ್ಥಾವರ. ಉದಾಹರಣೆಗೆ ಮಹಾಲಿಂಗ ಅಂತ ಕರೆಯೋಣ. ಆ ಮಹಾಲಿಂಗ ಅಂದ್ರೆ ಇಡೀ ಸೃಷ್ಟಿಯನ್ನ ಒಳಗೊಂಡಿರುವಂತ ಅಖಂಡ ಚೈತನ್ಯ. ಆ ಅಖಂಡ ಚೈತನ್ಯ ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಬರುತ್ತೆ? ಅದು ಹೋಗ್ಲಿಕ್ಕೆ ಆದ್ರೂ ಎಲ್ಲಿ ಜಾಗ ಇದೆ, ಬರ್ಲಿಕ್ಕಾದ್ರೂ ಎಲ್ಲಿ ಜಾಗ ಇದೆ? ಎಲ್ಲಾ ಕಡೆ ಅದೇ ತುಂಬಿಕೊಂಡಿರ್ಬೇಕಾದ್ರೆ ಅದಕ್ಕೆ ಅದು ಸ್ಥಾವರ. ಅದು ಹೋಗ್ಲಿಕ್ಕೂ ಇಲ್ಲ, ಬರ್ಲಿಕ್ಕೂ ಇಲ್ಲ. ಹಾಗಾಗಿ ಅದು ಸ್ಥಾವರ. ಆ ಮಹಾಲಿಂಗ ಎಂಬ ಸ್ಥಾವರ ಮತ್ತೆ ಜಂಗಮ. ಜಂಗಮ ಅಂತಂದ್ರೆ ಆ ಮಹಾಲಿಂಗದ ಒಳಗೆ ಲೀಲೆಯನ್ನ ಆಡುತ್ತಿರುವಂತ ಇಡೀ ಸೃಷ್ಟಿ. ಇಡೀ ಸೃಷ್ಟಿ. ಇಲ್ಲಿ ತಾರಾ ಸಮೂಹ ಇರ್ಬೋದು, ಗ್ರಹಗಳಿರ್ಬೋದು, ನಕ್ಷತ್ರ ಇರ್ಬೋದು, ಈ ಭೂಮಿ ಇರ್ಬೋದು, ಭೂಮಿಯಲ್ಲಿ ಒಳಗಿರುವಂತ ಏನು ಸಕಲ ಜೀವರಾಶಿಗಳಿರ್ಬೋದು, ಪ್ರಕೃತಿ ಇರ್ಬೋದು, ಮನುಷ್ಯ ಎಲ್ಲರೂ ಸೇರ್ಕೊಳ್ತು. ಆ ಸ್ಥಾವರಕ್ಕೂ ಅಖಂಡ ಚೈತನ್ಯಕ್ಕೂ ಆ ಚೈತನ್ಯದ ಉಪಯೋಗಿಸಿಕೊಂಡು ಆ ಲಿಂಗದ ಒಳಗೆ ಆಡ್ತಾ ಇರುವಂತ ಲೀಲೆಯನ್ನು ಆಡ್ತಾ ಇರುವಂತ ಎಲ್ಲ ಸಕಲ ಜೀವರಾಶಿಗಳಿಗೂ ಯಾವುದೇ ಭಿನ್ನವಿಲ್ಲ. ಅದೇ ಲಿಂಗ ಜಂಗಮ. ಇಲ್ಲಿ ಸ್ಥಾವರ ಜಂಗಮ ಒಂದೆಂದರಿದಡೆ ಅಂತ ಹೇಳ್ತಾ ಇದ್ದಾರೆ. ಕೂಡಲ ಸಂಗಮ ದೇವ ಶರಣ ಸನ್ನಿಹಿತ. ಈ ರೀತಿಯಾಗಿ ತಿಳಿದುಕೊಂಡು ನಡೆದರೆ, ಸ್ಥಾವರಕ್ಕೂ ಜಂಗಮಕ್ಕೂ ಭಿನ್ನತೆ ಇಲ್ಲ ಅಂತ ತಿಳಿದು ನಡೆದರೆ ಆಗ ಶರಣ ಸನ್ನಿಹಿತ. ಶರಣ ಅಲ್ಲೇ ಇದ್ದಾನೆ. ಯಾರು? ಆ ಚೈತನ್ಯ. ನಾವು ಯಾವ ಚೈತನ್ಯವನ್ನು ಹುಡುಕ್ತಾ ಇದ್ದೀವೋ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಎಲ್ಲೂ ಇಲ್ಲ, ಅದು ಎಲ್ಲಾ ಕಡೆ ಇದೆ. ಸ್ಥಾವರ ಜಂಗಮ ಒಂದೇ ಎಂದು ಅರಿತು ಬಿಟ್ರೆ ಅಲ್ಲೇ ಆ ಕ್ಷಣದಲ್ಲೇ ಪ್ರತ್ಯಕ್ಷ. ಪ್ರತ್ಯಕ್ಷ ಅಂದ್ರೆ ಬಂದು ನಿಂತ್ಕೋತಾನೆ ಅಂತ ಅಲ್ಲ, ಆ ಭಾವದಲ್ಲಿ ನಾವು ಭಾವಿಸುತ್ತೇವೆ, ಅನುಭಾವಿಸುತ್ತೇವೆ ಅನ್ನುವುದು ಅದರ ಅರ್ಥ. ಮುಂದಿನ ವಚನವನ್ನು ನೋಡೋಣ. 423. ಹೊಸತಿಲ ಪೂಜಿಸಿ ಹೊಡವಂಟು ಹೋದ ಒಕ್ಕಲತಿಯಂತಾಯಿತೆನ್ನ ಭಕ್ತಿ. ಜಂಗಮವೆನ್ನೊಡೆಯರೆಂದು ಒಕ್ಕುದಕೊಂಡು ಉದಾಸೀನವ ಮಾಡಿದಡೆ ಇಹಲೋಕಕ್ಕೆ ದೂರ ಪರಲೋಕಕ್ಕೆ ದೂರ ಕೂಡಲ ಸಂಗಮ ದೇವ ಅಘೋರ ನರಕದಲ್ಲಿಕ್ಕುವ. ಹೊಸತಿಲ ಪೂಜಿಸಿ ಒಡವಂಟು ಹೋದ ಒಕ್ಕಲತಿಯಂತಾಯಿತೆನ್ನ ಭಕ್ತಿ. ಒಕ್ಕಲತಿ ಅಂತಂದ್ರೆ ಒಕ್ಕಲಗಿತ್ತಿ, ಅಂದ್ರೆ ಒಕ್ಕಲತನ ಮಾಡುವಂಥ ಆ ಮನೆಯ ಯಜಮಾನಿ. ಅವರು ಒಂದು ಸಂಪ್ರದಾಯ ಅವ್ರದ್ದಿದೆ, ಹೊಸಲನ್ನ ಪೂಜೆ ಮಾಡುವುದು.
ಮನೆಯ ಮುಂಭಾಗಿಲನ್ನ ಪೂಜೆ ಮಾಡುವುದು. ಆ ಪೂಜೆ ಮಾಡಿದ ಮೇಲೆ ಆ ಹೊಸಲಿಗೆ ಗೌರವವನ್ನ ಕೊಡಬೇಕು. ಅದ್ ಉದ್ದೇಶ ಏನು? ಹೊಸಲನ್ನ ಪೂಜೆ ಮಾಡುವುದು, ಮನೆಯ ಮುಂಭಾಗಿಲು ಅದು ಸ್ವಚ್ಛವಾಗಿರಬೇಕು. ಅದೇ ನಮಗೆ ಪ್ರಮುಖ ಹೆಬ್ಬಾಗಿಲಾದ್ರಿಂದ ಅದಕ್ಕೆ ಒಂದು ವಿಶೇಷ ಗೌರವವನ್ನ ಸಲ್ಲಿಸ್ತಾರೆ. ಹಾಗೆ ಗೌರವವನ್ನ ಸಲ್ಲಿಸಿ ಪೂಜೆಯನ್ನ ಮಾಡಿದ ಮೇಲೆ ಅದನ್ನ ತುಳುಕೊಂಡು ಹೊರಟೋದ್ರೆ, ಆಕೆನೆ ಯಾರು ಹೊಸಲನ್ನ ಪೂಜೆ ಮಾಡಿದ್ದಾರೆ ಆ ವ್ಯಕ್ತಿಯೇ ಅದನ್ನ ತುಳಿದುಕೊಂಡು ಪೂಜೆ ಹೋದ್ರೆ ವಾಪಸ್ಸು, ಏನಾಯ್ತು? ಅದಕ್ಕೆ ಏನ್ ಗೌರವವನ್ನ ತೋರಿಸ್ದಂಗಾಯ್ತು? ಅದಕ್ಕೆ ಯಾವುದೇ ರೀತಿಯಾದಂತ ಗೌರವವನ್ನ ತೋರಿಸ್ದಂಗೆ ಆಗ್ಲಿಲ್ಲ. ಹೊಸಲನ್ನ ಪೂಜೆ ಮಾಡಿ ಅದನ್ನೇ ತುಳ್ಕೊಂಡು ಹೋದ್ರೆ. ಹಾಗೆ ಅದು ಉದಾಹರಣೆಯನ್ನ ಕೊಟ್ಟು ಇಲ್ಲಿ ಹೇಳ್ತಾರೆ, ಜಂಗಮವೆನ್ನೊಡೆಯರೆಂದು ಒಕ್ಕುದ ಕೊಂಡು ಉದಾಸೀನವ ಮಾಡಿದಡೆ ಇಹಲೋಕಕ್ಕೆ ದೂರ ಪರಲೋಕಕ್ಕೆ ದೂರ. ಹಾಗೆ ಜಂಗಮವೆನ್ನೊಡೆಯರೆಂದು ಹೇಳುವಿಕೆಯಲ್ಲಿ ಜಂಗಮ ನನ್ನ ಒಡೆಯರು ಅಂತೇಳಿ ಹೇಳ್ತಾನೆ ಅವರೊಕ್ಕುದ ಕೊಂಡು, ಕೊಡುವುದು ತೆಗೆದುಕೊಳ್ಳುವುದು ಒಂದು ವಿಚಾರ ಇರುತ್ತೆ. ಹಾಗೆ ಮಾಡ್ತಾ ಉದಾಸೀನವ ಮಾಡಿದರೆ, ಭಾವನಾತ್ಮಕವಾಗಿ ಉದಾಸೀನ ಮಾಡಿದರೆ, ಮನಸ್ಸಿನಿಂದ ಉದಾಸೀನವನ್ನ ಮಾಡಿದರೆ ನಮಗೆ ಇಹಲೋಕಕ್ಕೆ ದೂರ ಪರಲೋಕಕ್ಕೆ ದೂರ. ಅಂದ್ರೆ ಇಲ್ಲಿ ಬಸವಣ್ಣನವರಲ್ಲಿ ಇಹ ಪರ ಬೇರೆ ಇಲ್ಲ, ಇಹಲೋಕವೂ ಇದೆ ಪರಲೋಕವೂ ಇದೆ. ಆದ್ರೆ ನಾವು ಎಲ್ಲಿಯೂ ಸಲ್ಲದವರಾಗ್ತೀವಿ ಇನ್ನೋ ಅಂತ ಹೇಳುವಂತ ಇದರಲ್ಲಿ ಇದನ್ನೇ ಹೇಳ್ತಾ ಇದ್ದಾರೆ. ಎಲ್ಲಿಯೂ ಸಲ್ಲದವಂತವ್ರಾಗ್ತೀವಿ, ಇಲ್ಲಿ ಸಲ್ಲುವಂತೆ ಬಾಳಿದರೆ ನೀನು ಎಲ್ಲಿ ಬೇಕಾದ್ರೂ ಸಲ್ತೀಯ ಅಂತ ಹೇಳ್ತಾರೆ. ಹಾಗೆ ಇಹಲೋಕಕ್ಕೆ ದೂರ ಪರಲೋಕಕ್ಕೆ ದೂರ ಅಂದ್ರೆ ಪರಲೋಕ ಅನ್ನೋದು ಬೇರೆ ಇದೆ ಅನ್ನುವ ಭಾವ ಬರಬಾರದು ನಮ್ಮಲ್ಲಿ. ಇದೇ ಲೋಕದಲ್ಲಿಯೇ ನಾವು ಎಲ್ಲಿಯೂ ಸಲ್ಲದಂತ ಒಂದು ಪರಿಸ್ಥಿತಿಯಲ್ಲಿ ಇರ್ತೇವೆ. ಜಂಗಮ ಅದಕ್ಕೆ ಗೌರವವನ್ನ ಕೊಟ್ಟ ಮೇಲೆ ಆ ಎರಡು ರೀತಿಯ ಭಾವನೆಗಳು ನಮ್ಮಲ್ಲಿ ಉಂಟಾಗಬಾರದು. ಒಂದ್ಸರಿ ಗೌರವವನ್ನ ಕೊಡುವುದು, ಮತ್ತೊಂದ್ಸರಿ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು, ಈ ರೀತಿಯಾದಂತ ವಿಚಾರಗಳು ನಮ್ಮಲ್ಲಿ ಇರಬಾರದು. ಹಿಂದೆ ಒಂದು ರೀತಿ ಮುಂದೆ ಒಂದು ರೀತಿ ನಡೆದುಕೊಳ್ಳುವಂತ ಒಂದು ಮಾನಸಿಕ ಸ್ಥಿತಿ ನಮಗೆ ಇರಬಾರದು ಅನ್ನುವುದು, ನೇರ ವಿಚಾರಗಳು ಇರಬೇಕು ಅನ್ನುವುದು ಒಂದು ಸ್ಪಷ್ಟವಾದಂತ ವಿಚಾರವನ್ನ ಬಸವಣ್ಣವರು ಇಲ್ಲಿ ಕೊಡ್ತಾ ಇದ್ದಾರೆ ನಮಗೆ. ಮುಂದೆ ಹೇಳ್ತಾ ಇದ್ದಾರೆ ಮುಂದಿನ ವಚನ 424. ಲಿಂಗವ ಪೂಜೆಯ ಮಾಡಿ ಜಂಗಮವ ಕಂಡು ಉದಾಸೀನವ ಮಾಡಿದಡೆ ಆ ಲಿಂಗ ಪೂಜಕರಿಗೆ ಮಾಡಿದ ಶಿವದೂತರಿಗೆ ದಂಡವೆಂಬುದ, ಲಿಂಗದ ಲೋಕದ ಕರ್ಮಿಗಳಿಗೆ ಮಾಡಿದ ಯಮದೂತರ ದಂಡವೆಂಬುದ. ಇದು ಕಾರಣ ಲಿಂಗ ಜಂಗಮವನೊಂದೇ ಎಂದರಿಯದವರ ಎನಗೆ ತೋರದಿರಯ್ಯ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಗುರು ಬಸವಣ್ಣನವರು ಈ ಸ್ವರ್ಗ ನರಕಗಳ ಕಲ್ಪನೆಗಳೇನಿದೆ ಈ ಸಮಾಜದಲ್ಲಿ, ಬಸವಣ್ಣನವರ ಆ ಸ್ವರ್ಗ ನರಕದ ಕಲ್ಪನೆಯನ್ನ ನಂಬಿದಂಥವ್ರಲ್ಲ. ಇಲ್ಲೇ ಸ್ವರ್ಗ ಇಲ್ಲೇ ನರಕ, ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ. ಹೊಯ್ದಡೆ ಹೊಯ್ಯಿಗಳು ಕೈಯ ಮೇಲೆ, ಬೈದಡೆ ಬೈಗಳು ಕೈಯ ಮೇಲೆ, ಹಿಂದಣ ಜನನವೇನಾದಡಾಗಲಿ ಇಂದಿನ ಭೋಗವು ಕೈಯ ಮೇಲೆ. ಅಂದ್ರೆ ಎಲ್ಲವೂ ಕೂಡ ಇಲ್ಲಿಯೇ ಅನುಭವಿಸುತ್ತೀರಬೇಕು. ನಾವು ಒಳ್ಳೆ ಕೃತ್ಯ ಮಾಡಿದ್ರು ಅದರ ಪರಿಣಾಮವೂ ಕೂಡ ಇಲ್ಲೇ, ಕೆಟ್ಟ ಕೆಲಸ ಮಾಡಿದ್ರೆ ಅದರ ಪರಿಣಾಮವೂ ಕೂಡ ಇಲ್ಲೇ, ಇದೇ ಜನ್ಮದಲ್ಲಿಯೇ ನಾವು ಅದನ್ನ ಉಂಡು ಹೋಗುವುದು ನಿಶ್ಚಿತ. ಆದರೆ ಸ್ವರ್ಗ ನರಕಗಳ ಕಲ್ಪನೆ ಶರಣರಲ್ಲಿ ಇಲ್ಲ. ಈ ಲೋಕದಲ್ಲಿ ಇರುವಂತ ನಂಬಿಕೆಗಳ ಏನಿದೆ ಸ್ವರ್ಗ ನರಕ, ಆ ವಿಚಾರಗಳನ್ನ ತೆಗೆದುಕೊಂಡು ಕೆಲವು ಸಾರಿ ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾರೆ. ಅಂಥ ವಚನಗಳಲ್ಲಿ ಇದು ಕೂಡ ಒಂದು. ಲಿಂಗವ ಪೂಜೆಯ ಮಾಡಿ ಜಂಗಮವ ಕಂಡು ಉದಾಸೀನವ ಮಾಡಿದರೆ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಥವಾ ಹಗಲು ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಲಿಂಗ ಪೂಜೆಯನ್ನ ಮಾಡೋದು. ಇಷ್ಟಲಿಂಗ ಪೂಜೆಯನ್ನ ಕರಸ್ಥಲದಲ್ಲಿ ಇಟ್ಕೊಂಡು ಪೂಜೆಯನ್ನ ಮಾಡ್ತೀವಿ. ಆದರೆ ಜಂಗಮವ ಕಂಡು ಉದಾಸೀನವ ಮಾಡಿದರೆ, ಜಂಗಮಕ್ಕೆ ಈ ಲಿಂಗದ ಬಾಯಿ ಜಂಗಮ ಅಂತ ನಾವು ಹಿಂದಿನ ವಚನದಲ್ಲಿ ನೋಡಿದ ಮೇಲೆ, ಲಿಂಗ ಊಟ ಮಾಡುವುದು ಜಂಗಮದ ಮುಖಾಂತರ ಅಂತ ಅಂದ ಮೇಲೆ ಮತ್ತೆ ಜಂಗಮವನ್ನ ಅಲ್ಲಿ ಉದಾಸೀನವನ್ನ ಮಾಡಬಾರದು. ಹಾಗೆ ಲಿಂಗ ತೃಪ್ತಿ ಆಗಬೇಕು ಅಂದ್ರೆ ಅದು ಜಂಗಮ ತೃಪ್ತಿ ಮೊದಲಾಗಬೇಕು. ಆಗ ಲಿಂಗ ತೃಪ್ತಿ ತನ್ನಿಂದ ತಾನೇ ಆಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ರೆ ಆ ರೀತಿ ಮಾಡದೆ ಉದಾಸೀನವ ಮಾಡಿದರೆ, ಬರೀ ಲಿಂಗ ಪೂಜೆ ಮಾಡ್ಕೊಂಡು ಜಂಗಮವನ್ನ ಉದಾಸೀನ ಮಾಡಿದ್ರೆ, ಇಲ್ಲಿ ಹೇಳ್ತಾರೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಲಿಂಗ ಪೂಜಕರಿಗೆ ಶಿವದೂತರ ದಂಡ, ಲೋಕದ ಕರ್ಮಿಗಳಿಗೆ ಯಮದೂತರ ದಂಡ. ಇದು ಲೋಕದ ರೂಢಿ, ಲೋಕದ ನಂಬಿಕೆ. ಲಿಂಗ ಪೂಜೆ ಮಾಡಿದ್ರೆ ಅಥವಾ ಶಿವಭಕ್ತರಿಗೆ ಶಿವದೂತರು ಬಂದು ಕರ್ಕೊಂಡು ಹೋಗ್ತಾರೆ ಕೈಲಾಸಕ್ಕೆ. ಯಮದೂತರು ಬೇರೆ ಕರ್ಮವನ್ನ ಮಾಡಿದಂತವರಿಗೆ ಅವ್ರನ್ನ ಯಮದೂತರು ಬಂದು ಕರ್ಮಕ್ಕೆ ಕರ್ಕೊಂಡು ಹೋಗ್ತಾರೆ, ನರಕಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನುವುದು ಲೋಕದ ಕಲ್ಪನೆ.
ಆ ಕಲ್ಪನೆಯನ್ನೇ ತೆಗೆದುಕೊಂಡು ಹೇಳ್ತಾರೆ. ಆ ರೀತಿ ನೀವು ಇಲ್ಲಿಯೂ ಸಲ್ಲದವರಾಗಿ ಅಲ್ಲಿಯೂ ಸಲ್ಲದವರಾಗ್ತೀರಿ. ಲಿಂಗ ಪೂಜೆಯನ್ನ ಮಾಡಿ ಜಂಗಮವನ್ನ ಉದಾಸೀನ ಮಾಡಿದ್ರೆ, ಹಿಂದಿನ ವಚನದಲ್ಲಿ ಬಂತಲ್ಲ, ಎಲ್ಲಿಯೂ ಸಲ್ಲದವರಾಗ್ಬಿಡ್ತೀರಿ ಅಂತ. ಆ ಭಾವವನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ನಾವು ಎಲ್ಲಿಯೂ ಸಲ್ಲದವರಾಗಬಾರದು. ಇಲ್ಲಿ ಸಲ್ಲುವಂತೆ ಬಾಳಿದರೆ ಎಲ್ಲಿ ಬೇಕಾದ್ರೂ ಸಲ್ಲುವಂತವರಾಗ್ತೀವಿ. ಒಂದು ಉದಾಹರಣೆಯನ್ನು ಹೇಳ್ತಾರೆ. ಏನು ಅಂದ್ರೆ, ಬೆಂಗಳೂರಲ್ಲಿ ಆಕ್ಸಿಡೆಂಟ್ ಮಾಡ್ದಂಗೆ ಗಾಡಿಯನ್ನ, ಯಾರಿಗೂ ಯಾವುದೇ ಗಾಡಿಗೆ ಟಚ್ ಮಾಡ್ದಂಗೆ ಗಾಡಿಯನ್ನ ಓಡಿಸ್ತಂತವನು, ಟೂ ವೀಲರ್ ಇರ್ಲಿ ಕಾರನ್ನೇ ಆಗಲಿ, ಅವನು ಪ್ರಪಂಚದಾಗ ಎಲ್ಲಿ ಬೇಕಾದ್ರೂ ಓಡಿಸಬಹುದು. ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಸಲ್ಲುವಂತವನು ಎಲ್ಲಿ ಬೇಕಾದ್ರೂ ಸಲ್ತಾನೆ ಅಂತ ಡ್ರೈವರ್. ಸುಮ್ಮನೆ ಇದೊಂದು ಜೋಕ್ ಇದ್ದ ಹಾಗೆ. ಹಾಗೆ ಇಲ್ಲಿ ಈ ಮರ್ತ್ಯ ಲೋಕದಲ್ಲಿ ಇಲ್ಲಿ ಈ ಜನ್ಮದಲ್ಲಿ ನಾವು ಇಲ್ಲಿ ಸಲ್ಲುವಂತೆ ಬಾಳಿದ್ರೆ, ನಾವು ನಿಮ್ಮ ನಂಬಿಕೆಗಳೇನೇ ಇರ್ಲಿ, ಸ್ವರ್ಗ ಇರ್ಲಿ ನರಕ ಇರ್ಲಿ, ಏನಾದ್ರು ನಂಬಿಕೆ ಇಟ್ಕೊಂಡಿರಿ, ಆದ್ರೆ ಇಲ್ಲಿ ಫಸ್ಟ್ ಸಲ್ಲುವಂತೆ ಬಾಳಿದ್ರೆ ಎಲ್ಲಿ ಬೇಕಾದ್ರೂ ಸಲ್ಲೇ ಸಲ್ತೀವಿ ನಾವು ಅನ್ನುವಂತ ಒಂದು ವಿಚಾರ. ಹಾಗಾಗಿ ಅದನ್ನ ಹೇಳ್ತಾ ಇದ್ದಾರೆ. ಲೋಕದ ವಿಚಾರಗಳನ್ನ, ಲೋಕದ ನಂಬಿಕೆಗಳ ಏನಿದೆ ಆ ನಂಬಿಕೆಗಳನ್ನೇ ತೆಗೆದುಕೊಂಡು ಉದಾಹರಣೆಯನ್ನ ಕೊಡ್ತಾರೆ ಬಸವಣ್ಣವರು. ಹಾಗಾಗಿ ಇದು ಕಾರಣ, ಲಿಂಗ ಜಂಗಮ ಒಂದೇ ಎಂದರಿಯದವರ ಎನಗೆ ತೋರದಿರಯ್ಯ. ಲಿಂಗ ಜಂಗಮ ಒಂದೇ ಎಂದು ಅರಿಯದೆ ಇದ್ರೆ ಅಂಥವರು ಪ್ರಯೋಜನಕ್ಕೆ ಬರೋದಿಲ್ಲ. ಆ ಭಕ್ತಿನೇ ವ್ಯರ್ಥ ಭಕ್ತಿ ಅಂತ ಬಸವಣ್ಣನವರ ಒಂದು ಅಭಿಪ್ರಾಯ. ಮುಂದಿನ ವಚನ 425. ಜಂಗಮ ನಿಂದೆಯ ಮಾಡಿ ಲಿಂಗವ ಪೂಜಿಸುವ ಅಂಗವಣಿಯಂತೋ, ಶಿವ ಶಿವ ನಿಂದಿಸುವ ಪೂಜಿಸುವ ಪಾತಕವಿದ ಕೇಳಲಾಗದು. ಗುರುವಿನ ಗುರು ಜಂಗಮ ಇಂತೆಂದುದು ಕೂಡಲ ಸಂಗನ ವಚನ. ಜಂಗಮ ನಿಂದೆಯ ಮಾಡಿ, ನೋಡಿ ಇಲ್ಲಿ ಎಲ್ಲ ವಚನಗಳಲ್ಲೂ ಅದೇ ಬರ್ತಾ ಇದೆ. ಜಂಗಮವನ್ನ ನಿಂದನೆ ಮಾಡಬಾರದು. ಯಾಕೆ ಜಂಗಮವನ್ನ ನಾವು ನಿಂದನೆ ಮಾಡ್ತೀವಿ ಅಂದ್ರೆ, ನಮ್ಮನ್ನ ನಾವು ಅರಿತುಕೊಳ್ತಾ ಇಲ್ಲ. ಬಸವಣ್ಣನವರ ಎಲ್ಲ ವಚನಗಳಲ್ಲಿ ಬರುವುದೇನು ಅಂದ್ರೆ, ತನ್ನನ್ನ ತಾನು ಅರಿಯುವ ಒಂದು ಪ್ರಕ್ರಿಯೆ. ತನ್ನನ್ನ ತಾನು ಅರಿಯಬೇಕೇ ಹೊರತು, ಪ್ರತಿಯೊಬ್ಬ ಸಾಧಕ ಜೀವಿ ಮನುಷ್ಯ ತನ್ನನ್ನ ತಾನು ಅರ್ಥಕೋಬೇಕು. ಆದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ನಮ್ಮನ್ನ ನಾವು ಮರ್ತು ಬಿಡ್ತೀವಿ, ಜಗತ್ತನ್ನ ಅರಿಯಕ್ ಹೊರಡ್ತೀವಿ. ಎದುರಿಗಿನ ವ್ಯಕ್ತಿ ಯಾವ ರೀತಿ ಮನುಷ್ಯ, ಒಳ್ಳೆಯವನೋ ಕೆಟ್ಟವನೋ ಅಂತ ಬರೀ ಸಮಾಜವನ್ನ ನಾವು ಅರಿಯಲಿಕ್ಕೆ ಹೋಗ್ತೀವಿ. ಅವನು ಒಳ್ಳೆಯವನು ಅವನು ಕೆಟ್ಟವನು ಅಂತ. ನಾನು ಒಳ್ಳೆಯವನು ಕೆಟ್ಟವನು ಅಂತ ನಾವು ಯಾವತ್ತೂ ಕೂಡ ಒಳಗಡೆ ಪ್ರವೇಶವನ್ನ ನಾವು ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಹೇಳ್ತಾರೆ ಇಲ್ಲಿ, ಜಂಗಮ ನಿಂದೆಯ ಮಾಡಿ ಲಿಂಗವ ಪೂಜಿಸುವ ಭಕ್ತನ ಅಂಗವಣಿ ಎಂತೋ, ಅವನ ಜೀವನ ಎಂತದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಬರೀ ಜಂಗಮ ನಿಂದೆಯನ್ನ ಮಾಡ್ತಾ ಕೂತ್ಕೊಳ್ಳೋದು, ಎದುರಿಗಿನ ವ್ಯಕ್ತಿಯನ್ನ ನಿಂದನೆಯನ್ನ ಮಾಡ್ತಾ ಇರೋದು, ಅವನನ್ನ ಅಳೆಯುವುದು. ಲಿಂಗವ ಪೂಜಿಸುವ, ಅದು ಯಾವ ರೀತಿ ಲಿಂಗ ಪೂಜೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಶಿವ ಶಿವ ನಿಂದಿಸುವ ಪೂಜಿಸುವ ಪಾತಕವಿದ ಕೇಳಲಾಗದು. ನಿಂದನೆ ಮಾಡೋದು ಮತ್ತೆ ಪೂಜೆ ಮಾಡೋದು, ಈ ಕಡೆ ಜಂಗಮ ನಿಂದೆ ಮಾಡೋದು, ಲಿಂಗ ಪೂಜೆ ಮಾಡೋದು, ಎರಡು ವಿರುದ್ಧ. ಲಿಂಗವನ್ನ ಪೂಜೆ ಮಾಡಬೇಕು ಯಾವುದರ ಮೂಲಕ ಅಂದ್ರೆ ಜಂಗಮದ ಮೂಲಕವೇ ಇರಬೇಕು. ಜಂಗಮ ತೃಪ್ತಿಯೇ ಲಿಂಗ ತೃಪ್ತಿ, ಅದನ್ನ ಹೇಳ್ತಾ ಇದ್ದಾರೆ. ಇದು ಪಾತಕ ಅಂತ ಹೇಳ್ತಾರೆ. ಜಂಗಮ ನಿಂದೆ ಮಾಡುವುದೇ ಪಾತಕ ಅಂತ ಹೇಳ್ತಾ ಇದ್ದಾರೆ. ಗುರು ಯಾಕೆ ಅಂತ ಹೇಳ್ತಾರೆ ಅಂದ್ರೆ, ಗುರುವಿನ ಗುರು ಜಂಗಮ ಇಂತೆಂದುದು ಕೂಡಲ ಸಂಗನ ವಚನ. ಗುರುವಿನ ಗುರು, ನಾವು ಯಾವುದು ಅರಿವು ಅಂತ ಕರಿತೀವಿ ಗುರು, ಆ ಅರಿವಿಗೆ ಮತ್ತೆ ಅರಿವು ಕೊಡುವಂತಹದ್ದು ಗುರುವಿನ ಗುರು. ಹೀಗೆ ಹೋಗ್ತಾ ಹೋಗ್ತಾ ಹೋದ್ರೆ ನಾವೆಲ್ಲವನ್ನ ಎಲ್ಲಿಂದ ಕಲಿತೀವಿ ಅಂತಂದ್ರೆ, ನಾನು ಯಾರೋ ಒಬ್ಬ ಗುರುವಿನಿಂದ ಕಲಿತೀನಿ. ಆ ಗುರು ಎಲ್ಲಿಂದ ಕಲಿತ? ಅವನ ಗುರುವಿನಿಂದ. ಆ ಗುರು ಎಲ್ಲಿಂದ ಕಲಿತ? ಅವನ ಗುರುವಿಂದ. ಅಂದ್ರೆ ಎಲ್ಲಿ ಇದೆ ಈ ಗುರುತ್ವ ಅನ್ನೋದು? ಇಡೀ ಸೃಷ್ಟಿಯಲ್ಲಿದೆ, ಇಡೀ ಪ್ರಕೃತಿಯಲ್ಲಿದೆ. ನಾನು ಹಿಂದೆ ಹಲವಾರು ವಚನಗಳಲ್ಲಿ ಹೇಳಿರುವಂತೆ, ಬಸವಣ್ಣನವರು ತಮ್ಮ ಎಲ್ಲಾ ವಚನಗಳಲ್ಲಿ ಕಾಗೆಯೊಂದಗಳ ಕಂಡರೆ ಅಂತ ಕಾಗೆಯನ್ನು ಉಪಯೋಗಿಸ್ಕೊಳ್ತಾರೆ, ನಾಯಿಯನ್ನ ಉಪಯೋಗಿಸ್ಕೊಳ್ತಾರೆ, ಅದರ ಸ್ವಭಾವವನ್ನ ಗುರುತಿಸ್ತಾರೆ, ನಾಯಿಯ ನಿಯತ್ತನ್ನ ಹೊಗಳ್ತಾರೆ. ನಾಯಿಯ ರೀತಿ ಜಿಗಿದು ಹೋಗುತ್ತಲ್ಲ, ಪಲ್ಲಕ್ಕಿ ಮೇಲೆ ಕೂತ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಹೊಲಸನ್ನ ಕಂಡ ತಕ್ಷಣ ಜಿಗಿದು ಹೋಗುತ್ತಲ್ಲ, ಅದನ್ನ ನೋಡಿ ಗ್ರಹಿಸಿ ಅದರಿಂದ ಒಂದು ವಿಚಾರವನ್ನ ಹೇಳ್ತಾರೆ. ಆ ನಾಯಿಯಂತೆ ಆಗಬೇಡಿ ಅಂತ ಹೇಳ್ತಾರೆ. ಯಾವುದನ್ನು ಬಿಡೋದಿಲ್ಲ, ನಾಯಿಯನ್ನು ಬಿಡೋದಿಲ್ಲ, ನರಿಯನ್ನು ಬಿಡೋದಿಲ್ಲ, ಸಿಂಹವನ್ನು ಬಿಡೋದಿಲ್ಲ, ಆನೆಯನ್ನು ಬಿಡೋದಿಲ್ಲ. ಎಲ್ಲ ಪ್ರಾಣಿ ಸಂಕುಲವನ್ನ ತೆಗೆದುಕೊಂಡು ಬಸವಣ್ಣವ್ರು ಏನ್ ಮಾಡ್ತಾರೆ ಅಂತಂದ್ರೆ ಉದಾಹರಣೆಯನ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ಅವುಗಳಲ್ಲಿರುವ ವಿಶೇಷವಾದಂತಹ ವಿಚಾರಗಳನ್ನು ತೆಗೆದುಕೊಂಡು ಆ ರೀತಿ ಆಗಬೇಕು ಅಥವಾ ಆ ರೀತಿ ಆಗಬಾರದು ಅನ್ನುವ ರೀತಿಯನ್ನ ವಿಚಾರವನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ. ಇವೆಲ್ಲವೂ ಗುರುಗಳೇ ಅಲ್ವಾ? ಹಾಗಾಗಿ ಗುರುವಿನ ಗುರು ಯಾವುದು ಅಂತಂದ್ರೆ ಪ್ರಕೃತಿ, ಸೃಷ್ಟಿ, ಅಖಂಡ ಚೈತನ್ಯ, ಅದನ್ನ ಹೇಳ್ತಾ ಇದ್ದಾರೆ. ಗುರುವಿನ ಗುರು ಜಂಗಮ ಇಂತೆಂದುದು ಕೂಡಲ ಸಂಗನ ವಚನ.
ಜಂಗಮ ಅಂತಂದ್ರೆ ಒಬ್ಬರು ಯಾವುದು ನಮಗೆ ಜ್ಞಾನವನ್ನ ಕೊಡುತ್ತೋ ಅದೆಲ್ಲವೂ ಕೂಡ ಗುರುವೇ, ಅದೆಲ್ಲವೂ ಕೂಡ ಜಂಗಮ ಸ್ವರೂಪವೇ. ಈ ರೀತಿಯಾಗಿ ಗುರು ಬಸವಣ್ಣನವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ಗುರುವಿನ ಜೊತೆ, ಈ ಜಂಗಮದ ಜೊತೆ, ಈ ಪ್ರಕೃತಿಯ ಜೊತೆ ಅವಿನಾಭಾವ ಸಂಬಂಧ ನಾವು ಯಾವ ರೀತಿ ಬೆಸೆಯಬೇಕು, ತನ್ಮೂಲಕ ನಾವು ಯಾವ ರೀತಿ ನಮ್ಮ ಗುಣನಡತೆಗಳನ್ನ ಎತ್ತರಿಸಿಕೊಂಡು ಹೋಗಬೇಕು, ಸಾರ್ಥಕಪಡಿಸಿಕೊಳ್ಳಬೇಕು ನಮ್ಮ ಜೀವನವನ್ನ ಅನ್ನುವ ವಿಚಾರಗಳನ್ನ ತಿಳಿಸಿಕೊಡ್ತಾ ಮುಂದೆ ಮುಂದೆ ನಾವು ಇವುಗಳನ್ನ ಅಳವಡಿಸಿಕೊಳ್ತಾ ಹೋಗುವುದೇ ನಮ್ಮ ಕರ್ತವ್ಯ ಅಂತ ಭಾವಿಸುತ್ತಾ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣಾರ್ಥಿ.